ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ನೋ ಕಾರ್ನರ್ಸ್. ನಾನಿವತ್ತು ಒಂದು ಹೆಲ್ತಿ ರೆಸಿಪಿನ ನಿಮ್ಮ ಜೊತೆಲಿ ಶೇರ್ ಮಾಡಬೇಕು ಅಂತೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನಿವತ್ತು ಸ್ಪ್ರೌಟ್ ಸಲಾಡ್ನ ಮಾಡ್ತಾ ಇದ್ದೆ. ತುಂಬಾ ಸಿಂಪಲ್. ಶೇಂಗಾನ ನೆನೆಸಿಟ್ಕೋಬೇಕು. ಶೇಂಗಾನ 3 to 4 hours ನೆನೆಸ್ಬಿಟ್ರೆ ಸಾಕಾಗುತ್ತೆ. ಇದೇನು ಜಾಸ್ತಿ ಹೊತ್ತು ನೆನೆಸೋ ಅವಶ್ಯಕತೆ ಇಲ್ಲ. ಆಮೇಲೆ ಮಡಕೆ ಕಾಳನ್ನ ನಾನು ಮಡಕೆ ಬರ್ಸಿದ್ದೀನಿ. ಈ ಥರ ಇಲ್ಲಿ ನೋಡ್ತಾ ಇರ್ಬೋದು. ಇಷ್ಟು ಚೆನ್ನಾಗಿ ಮೊಳಕೆ ಹೊಡೆದಿದೆ ನೋಡಿ. ಸೊ ಈಗ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ, ಬನ್ನಿ ನೋಡೋಣ. ಫಸ್ಟ್ ಸ್ಪ್ರೌಟ್ಸ್ನ ಕ್ಲೀನಾಗಿ ತೊಳ್ಕೊಂಡು ಸ್ಟೀಮರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ದಟ್ ಒಂದು 5 minutes ಅದು ಬೇಯಲಿ ಅಂತ ಹೇಳ್ಬಿಟ್ಟು. ಎಲ್ಲ ತರಕಾರಿಗಳನ್ನ ತುಂಬ ಚಿಕ್ಕದಾಗಿ ಹೆಚ್ಕೋಬೇಕು. ನೀವೇನಾದರೂ ಬೇರೆ ತರಕಾರಿ ಆ್ಯಡ್ ಮಾಡ್ಕೋಬೇಕಂತ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ನಾನು ಯಾಕೆ ಸ್ಟೀಮರಲ್ಲಿ ಸ್ಟೀಮ್ ಮಾಡಿಕೊಂಡೆ ಅಂದರೆ, ಯಾವುದೇ ಕಾಳುಗಳನ್ನ ನಾವು ಸ್ಪ್ರೌಟ್ಸ್ ಬರ್ಸಿದ್ರೆ ಆದಷ್ಟು ಒಂದು ಬಿಸಿ ನೀರಲ್ಲಿ ನೆನೆ ಇಟ್ಟು ಆ್ಯಡ್ ಮಾಡ್ಕೋಬೇಕು, ಇಲ್ಲ ಸ್ಟೀಮರಲ್ಲಾದ್ರೂ ಸ್ಟೀಮ್ ಮಾಡ್ಕೋಬೇಕು. ಏನಾದರೂ ಬ್ಯಾಕ್ಟೀರಿಯಾ ಫಾರ್ಮ್ ಆಗಿದ್ರೆ ರಿಮೂವ್ ಆಗಲಿ ಅಂತೇಳ್ಬಿಟ್ಟು ಹಾಟ್ ವಾಟರ್ನಾಗೆ ಆ್ಯಡ್ ಮಾಡ್ಕೊಳೋದಷ್ಟೇ. ನಾನು 1 ಬೌಲಷ್ಟು ಕೊಬ್ಬರಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಸಿ ಕೊಬ್ಬರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬಾ ಹೆಲ್ತಿ ಕೂಡ ಒಳ್ಳೆಯದು. 1 ಬೌಲಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಂಬೆ ಹಣ್ಣನ್ನು ಕೂಡ ಹಿಂಡ್ಕೊತಾ ಇದ್ದೀನಿ. ಇಷ್ಟೇ, ತುಂಬಾ ಸಿಂಪಲ್ ಆದ ಒಂದು ಸಲಾಡ್ ರೆಡಿ ಆಗೋಯ್ತು. ಸಿಂಪಲ್ ಆಗೂ ಇರುತ್ತೆ, ಹಾಗೆ ತುಂಬ ಹೆಲ್ತಿಯಾಗೂ ಇರುತ್ತೆ. ನೀವು ಬ್ರೇಕ್ಫಾಸ್ಟ್ ಏನಾದರೂ ತುಂಬ ಈಸಿಯಾಗಿ ಚೆಕ್ ಮಾಡ್ತಾ ಇದ್ದೀರಾ ಅಂದರೆ ಇದನ್ನು ಕೂಡ ಬ್ರೇಕ್ಫಾಸ್ಟ್ ಆಗಿ ತಿಂದುಬಿಟ್ರೆ ಹೆಲ್ತಿಯಾಗಿ ಹಾಗೆ ಫುಲ್ಫಿಲ್ಲಿಂಗ್ ಆಗಿರುತ್ತೆ. ಆಲ್ಮೋಸ್ಟ್ ಆಫ್ಟರ್ನೂನ್ವರೆಗೂ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಮತ್ತಷ್ಟು ರೆಸಿಪೀಸ್ಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.